ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಭೀಕರ ಬರಗಾಲ. ಜೂನ್ ತಿಂಗಳಲ್ಲಿ ವಾಡಿಕೆಯಷ್ಟು ಮಳೆ ಕೊರತೆ. ಮುಂಗಾರು ಬೆಳೆ ಸಂಪೂರ್ಣ ಕೈಕೊಟ್ಟಿದೆ. ಅಂತರ್ಜಲ ಮಟ್ಟ ಕುಸಿದಿದೆ. ಬರಗಾಲ ಘೋಷಣೆಗಾಗಿ, ಸಾಲ ಮನ್ನಾಕ್ಕಾಗಿ ವಿಮೆಯಿಂದ ವಂಚಿತರಾದ ಎಲ್ಲ ರೈತರಿಗೆ ಬೆಳೆ ವಿಮೆ ಹಣ ಬಿಡುಗಡೆಗಾಗಿ ಆಗ್ರಹಿಸಿ ಇಂದು ಜಿಲ್ಲಾ ಯುವ ಜಾತ್ಯತೀತ ಜನತಾದಳದ ವತಿಯಿಂದ ಕಮಲಾಪುರದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮುಖಂಡರು ಮಾತನಾಡಿ, ಜೂನ್ ತಿಂಗಳಲ್ಲಿ ಭೀಮಾ ನದಿ ಬತ್ತಿ ಹೋಗಿತ್ತು. ಭೀಮಾ ನದಿ ನೀರಿನ ಮೇಲೆ ನಂಬಿ ಕುಳಿತು ಕಬ್ಬು ಬೆಳೆ ಈ ವರ್ಷ ಒಣಗಿ ಹೋಗಿದೆ. ಸದರಿ ವರ್ಷ ಹಲವು ಪ್ರದೇಶಗಳಲ್ಲಿ ಕಬ್ಬು ಇಳುವರಿ ಸಹ ಕಡಿಮೆ ಬಂದಿದೆ. ಕಬ್ಬು ಬೆಳೆಗಾರರ ಗೋಳಾಟ ಮುಗಿಲು ಮುಟ್ಟಿದೆ. ಮಹಾರಾಷ್ಟ್ರ ಪುಣೆ ಉಜ್ನಿ ಡ್ಯಾಂನಿಂದ ಕರ್ನಾಟಕದ ನಮ್ಮ ನೀರಿನ ಪಾಲಿನ 15 ಟಿಎಂಸಿ ನೀರು ಭೀಮಾ ನದಿ ಖಾಲಿಯಾಗಿದೆ. ನೀರು ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಿ ನೀರು ಬಿಡಿಸಿ ಕಲಬುರಗಿ ಜಿಲ್ಲೆಯ ಜನತೆಗೆ ಆಸರೆಯಾಗಲು ಕಬ್ಬು ಬೆಳೆಗಾರರು ಒತ್ತಾಯ ಮಾಡಿ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯನ್ನು ಭೀಕರ ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಹೋರಾಟ ಕಾರ್ಯಕ್ರಮ ಒಂದು 15 ದಿವಸದ ಒಳಗಡೆ ಹಾಕಿಕೊಳ್ಳುವುದಿದೆ. ಆದ ಕಾರಣ ಇವತ್ತು ತಹಸೀಲ್ದಾರ್ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒಂದು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಏನಪ್ಪ ಅಂತಂದ್ರೆ, ಜೂನ್ ತಿಂಗಳಲ್ಲಿ ಪ್ರಾರಂಭವಾದ ಮಳೆಗಾಲ ಇಲ್ಲಿಯವರೆಗೆ ತುಂತುಣೆ ಮಳೆ ಬರ್ತಾ ಇದೆ. ಇವತ್ತು ಯಾವುದೇ ರೀತಿಯಿಂದ ಒಂದು 2 ಬಟ್ಟೆ 4 ಬಟ್ಟೆ ಹಸಿ ಆಗ್ತಕ್ಕಂಥ ಮಳೆ ಬಂದಿಲ್ಲ. ಬಿತ್ತನೆ 50% ಆಗಿದೆ, 50% ಆಗಿಲ್ಲ. ರೈತರು ಬಹಳಷ್ಟು ತೊಂದರೆಯಲ್ಲಿದ್ದಾರೆ. ಇದೇ ರೀತಿ ಇವ್ರಿಗೆ ಬರಗಾಲ ಡಿಕ್ಲೇರ್ ಮಾಡ್ಬೇಕಂತ ಹೇಳಿ ಸರ್ಕಾರದ ಒಂದು ನಿಯಮ ಇದೆ. 72-73 ದಿವಸ ಆದ ನಂತರ ಡಿಕ್ಲೇರ್ ಮಾಡ್ಬೇಕಂತ. ಈಗ 72, 73 ಅಲ್ಲ, 78 ದಿವಸ ಮೇಲೆ ಆಯ್ತು. ಈಗ ಡಿಕ್ಲೇರ್ ಮಾಡ್ಲಿಕ್ಕೆ ಅವಕಾಶ ಅದ, ಅದು ಮಾಡ್ಬೇಕಂತ ನಾವು ಸರ್ಕಾರದ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿ ಹೋದ ವರ್ಷದು 2025-26ನೇ ಸಾಲಿನ ಅತಿವೃಷ್ಟಿಯಿಂದ ಹಾಳಾಗಿರ್ತಕ್ಕಂಥ ಈ ಕಮಲಾಪುರ ಮತಕ್ಷೇತ್ರದಲ್ಲಿ ಸರ್ವೆ ಮಾಡಿದಾಗ 75-80% ಹಾಳಾಗಿದೆ ಬೆಳೆ. ಇವತ್ತು ಇವರು ಕೊಡ್ತಾ ಇರೋದು 22-23% ಇನ್ಶೂರೆನ್ಸ್ ಬಿಡುಗಡೆ ಆಗ್ಯದ. ಇದಕ್ಕೆ ಕಾರಣ ಏನಂತ ಹೇಳಿದ್ರು ಸರ್ಕಾರಿ ಇವತ್ತು ಅನ್ಸರ್ ಕೊಡಬೇಕಾಗ್ಯದ. ಇವತ್ತು ರೈತರಿಗೆ ಇವತ್ತು ಊಟಕ್ಕೆ ಅನ್ನ ಇಲ್ಲ. ಇಂಥ ಪರಿಸ್ಥಿತಿದೊಳಗೆ ಹೋದ ಬಾರಿನೂ ಕೂಡ ಬೆಳೆ ಲಾಸ್ ಆದ್ರೂ ಇವತ್ತಿಲ್ಲ ನಾಳೆಗೆ ಬರ್ತದೆ ಅಂತ ಹೇಳಿ ಒಂದು ಉದ್ದೇಶ ಇಟ್ಕೊಂಡು ಬಹಳಷ್ಟು ಜನ ಸೈಲೆಂಟ್ ಆಗಿ ಕೂತಾರೆ. ಆದ್ರೆ ಕೆಲವು ಜನರಿಗೆ 1% ಆಗಿದೆ, ಇನ್ನೂ 2% ಇನ್ಶೂರೆನ್ಸ್ ಬರಬೇಕು. ಇದು ಯಾಕೆ ಬಂದಿಲ್ಲ ಅಂತ ಹೇಳಿ ನಾವು ಸರ್ಕಾರಕ್ಕೆ ಆದೇಶ ಕೇಳ್ತಾ ಇದ್ದೀವಿ. ಅದೇ ಪ್ರಕಾರ ಇನ್ಶೂರೆನ್ಸ್ ಅದು ಒಂದು ನಿಯಮ ಇರ್ತದೆ. ಅದರಲ್ಲಿ ಏನಂದ್ರೆ ಇನ್ಶೂರೆನ್ಸ್ ಕಂಪ್ನಿದವ್ರು ಒಬ್ಬರು, ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಒಬ್ಬರು, ಅಗ್ರಿಕಲ್ಚರ್ ಆಫೀಸರ್ ಒಬ್ಬರು, ಅದೇ ರೀತಿ ರೆವಿನ್ಯೂ ಡಿಪಾರ್ಟ್ಮೆಂಟ್ದವರು 4-5 ಜನ ಕೂಡಿ ಸರ್ವೆ ಮಾಡಬೇಕು. ಈ ಬಾರಿ ಸರ್ವೆ ಮಾಡಿದ ಕೇವಲ ರೆವಿನ್ಯೂ ಡಿಪಾರ್ಟ್ಮೆಂಟ್ VA ಹಚ್ಚಿ ಮಾಡ್ಯಾರ. ಇದು ತಪ್ಪು ಅಂತ ಹೇಳಿ ನಾ ಇವತ್ತು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀನಿ. ಅದಕ್ಕೆ ಮುಖ್ಯಮಂತ್ರಿ ಅವ್ರಿಗೆ ಮನವಿ ಮಾಡ್ಕೊತಾ ಇದ್ದೀವಿ. ಇದು ತಪ್ಪದ. ಎಷ್ಟು ಜನರಿಗೆ ಹಿಂದಿಂದ ಏನು ಎನ್ಕ್ವೈರಿ ಮಾಡಿರಿ, ವಿಚಾರಣೆ ಮಾಡಿರಿ. ಅದೇ ಪ್ರಕಾರ ಇವತ್ತು ಎಲ್ಲರಿಗೆ ಇನ್ಶೂರೆನ್ಸ್ ಕೂಡಲೇ ಬಿಡುಗಡೆ ಮಾಡ್ಬೇಕಂತೇಳಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡ್ಕೊತಾ ಇದ್ದೀವಿ. ಅದೇ ರೀತಿ ಮಳೆ 3 ತಿಂಗಳಾದ್ರೂ ಬರಲಿಲ್ಲ. ಮೋಡ ಬಿತ್ತನೆ ಸರ್ಕಾರ ಮಾಡಬೇಕು, ಅತಿ ಶೀಘ್ರವಾಗಿ ಮಾಡಬೇಕು. ಅತಿ ಶೀಘ್ರ ಅಂದ್ರೆ 15 ದಿವಸದ ಒಳಗಡೆ ಈ ಕಲಬುರಗಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕು ಮತ್ತು ಎಲ್ಲ ಮತಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮೋಡ ಬಿತ್ತನೆ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. 15 ದಿನಗಳ ಗಡುವು ಕೊಡ್ತೇವೆ. 15 ದಿನಗಳ ಗಡುವು ಮುಟ್ಟಲಿಲ್ಲ ಅಂದ್ರೆ ಇವತ್ತು ನಾವು DC ಆಫೀಸ್ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿ ಇವತ್ತಿನ ದಿವಸ ನಾವು ಹೇಳ್ತಾ ಇದ್ದೀವಿ. ಅದೇ ಪ್ರಕಾರ DK ಶಿವಕುಮಾರ್ ಅವರು ರೈತರ ಬಗ್ಗೆ ಜನ ಕಾಳಜಿ ವಹಿಸಿ ಆದಷ್ಟು ಬೇಗ ಬರ ಡಿಕ್ಲೇರ್ ಮಾಡಿರಿ, ರೈತರಿಗೆ ಪರಿಹಾರ ಕೊಡ್ರಿ, ಹೋದ ವರ್ಷದ ಇನ್ಶೂರೆನ್ಸ್ ಕೂಡ ಕೊಡ್ಬೇಕಂತ ಹೇಳಿ ಆಗ್ರಹ ಪಡಿಸಿ ಇವತ್ತಿನ ದಿವಸ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಕಲಬುರಗಿ ಜಿಲ್ಲೆಯ ಜನರಿಗೆ ಮಿರಾ ಮೆನ್ಸ್ ಅವೆನ್ಯೂ ವತಿಯಿಂದ ಶುಭ ಸುದ್ದಿ. ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ, ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್
ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್, ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.